ದೀನ್ ದಯಾಳ್ ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ ಇದರ ಅಂಡರ್ನಲ್ಲಿ ದೀನ ದಯಾಳ್ ಸಹಕಾರ ಸಂಘವನ್ನು ಪ್ರಾರಂಭ ಮಾಡಬೇಕು ಅನ್ನುವಂತ ಒಂದು ಅಪೇಕ್ಷೆಯಿಂದ ಈ ಒಂದು ಪತ್ರಗೋಷ್ಠಿಯನ್ನು ಕರೆದಿದ್ದೇವೆ. ದೀನ್ ದಯಾಳ್ ರೂರಲ್ ಅಂಡ್ ಅರ್ಬನ್ ಡೆವಲಪ್ಮೆಂಟ್ ಟ್ರಸ್ಟ್ 1984-85ರಲ್ಲಿ ಸಾಂಕೇತಿಕವಾಗಿ ನಾವು ಪ್ರಾರಂಭಗೊಳಿಸಿ 2004-05ನೇ ಸಾಲಿನಲ್ಲಿ ಈ ಟ್ರಸ್ಟ್ ನೋಂದಣಿಗೊಂಡಿರುತ್ತದೆ. ಅಲ್ಲಿಂದ ಇಲ್ಲಿಯವರೆಗೆ ಪರಿಶಿಷ್ಟ ಜಾತಿ ಜನಾಂಗದ ಬೇರೆ ಬೇರೆ ಚಟುವಟಿಕೆಗಳನ್ನ ಯಾವುದೇ ರೀತಿಯ ಒಂದು ಪ್ರಚಾರಕ್ಕೆ ಅಪೇಕ್ಷೆಯನ್ನು ಪಡದೆ ತನ್ನ ಕಾರ್ಯವನ್ನ ನಿರ್ವಹಿಸ್ತಾ ಬಂದಿದೆ. ಟ್ರಸ್ಟಿಯಲ್ಲಿ 13 ಜನ ಸದಸ್ಯರನ್ನ ಒಳಗೊಂಡಿದೆ. ಅದೇ ರೀತಿಯಲ್ಲಿ ಸಹಕಾರಿ ಸಂಘದಲ್ಲಿ ಕೂಡ 13 ಜನ ಸದಸ್ಯರನ್ನ ಒಳಗೊಂಡಿದೆ. ಟ್ರಸ್ಟ್ ಈಗಾಗಲೇ ಬೇರೆ ಬೇರೆ ರೀತಿಯ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳುತ್ತಾ ಮತ್ತೆ ಪರಿಶಿಷ್ಟ ಜಾತಿ ಜನಾಂಗ ಮತ್ತು ಇತರ ಜನಾಂಗದ ಆರ್ಥಿಕವಾಗಿ ಹಿಂದುಳಿದಿರುವಂತ ಯಾವ ಕುಟುಂಬಗಳಿದೆ ಅದನ್ನ ಆರ್ಥಿಕವಾಗಿ ಮೇಲೆತ್ತುವ ದೃಷ್ಟಿಯಿಂದ ಶೈಕ್ಷಣಿಕವಾಗಿ ಮತ್ತು ಧಾರ್ಮಿಕವಾಗಿ ಕೂಡ ನಾವು ಆ ರೀತಿಯ ಒಂದು ಅಭಿವೃದ್ಧಿಯನ್ನ ಮಾಡಬೇಕು ಅನ್ನುವಂತ ಉದ್ದೇಶದಿಂದ ಈ ಒಂದು ಸಹಕಾರಿ ಸಂಘವನ್ನ ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಟ್ರಸ್ಟ್ 2019-20ನೇ ಸಾಲಿನಲ್ಲಿ ಪ್ರಥಮ ಬಾರಿಗೆ ವಸತಿಗಳ ನಿರ್ಮಾಣಕ್ಕೆ ಸಂಬಂಧಪಟ್ಟಾಗೆ ಗಮನ ಕೊಡುವಂತೆ ಕೆಲಸವನ್ನ ಮಾಡಿತು. ಆಗ ನೀವೆಲ್ಲರೂ ಕೂಡ ನೋಡಿರ್ಬೋದು, ಆಲೇಟಿಯ ಕೂಡೆಕಲ್ಲಿನ ಒಂದು ಆದಿ ದ್ರಾವಿಡ ಜನಾಂಗದ ಒಂದು ಕುಟುಂಬಗಳು ಅಲ್ಲಿ ಇರುವಂತ ಅವ್ಯವಸ್ಥೆಯನ್ನು ಮನಗೊಂಡು ಅನೇಕ ಅಧಿಕಾರಿಗಳು ಕೂಡ ಭೇಟಿಯನ್ನು ನೀಡಿ ಏನ್ ಮಾಡಬಹುದು ಅನ್ನುವಂತ ಒಂದು ಪರಿಸ್ಥಿತಿಯಲ್ಲಿರುವಂತ ಸಂದರ್ಭದಲ್ಲಿ ಟ್ರಸ್ಟ್ ಗಮನವನ್ನ ಹರಿಸಿಕೊಂಡು ಆಗ ವಸತಿಗಳ ನಿರ್ಮಾಣಕ್ಕೆ ಕೇವಲ 60,000 ರೂಪಾಯಿಯ ಸಹಾಯಧನ ಸರ್ಕಾರದ ಸಿಗ್ತಿತ್ತು. ಆ ಸರ್ಕಾರದ ಸಹಾಯಧನವನ್ನು ಪಡ್ಕೊಳ್ಳುವುದರ ಮೂಲಕ ಟ್ರಸ್ಟಿನ ಕಡೆಯಿಂದಲೂ ಒಂದಷ್ಟು ಆರ್ಥಿಕ ಸಹಕಾರವನ್ನು ನೀಡುವುದರ ಮೂಲಕ ಅಲ್ಲಿ ಸುಮಾರು 10 ಮನೆಗಳನ್ನ RCC ಮನೆಗಳಾಗಿ ಪರಿವರ್ತನೆ ಮಾಡಿಕೊಂಡು ಅದನ್ನು ನಿರ್ಮಾಣ ಮಾಡಿ ಆ ಕುಟುಂಬದವರಿಗೆ ಕೊಡುವಂತ ವ್ಯವಸ್ಥೆಯನ್ನ ಮಾಡಿದ್ರು. ಅದೇ ರೀತಿಯಲ್ಲಿ ಸುಳ್ಯ ತಾಲೂಕಿನ ದೇವಚಲ ಗ್ರಾಮದ ದೇವದಲ್ಲಿ ಕೂಡ ಸುಮಾರು 9 ಮನೆಗಳನ್ನ ಅಲ್ಲಿ ಕೂಡ ನಾವು ನಿರ್ಮಾಣ ಮಾಡಿಕೊಂಡು ಅಲ್ಲಿ ಆ ವಸತಿಗಳನ್ನ ಆಯಾ ಕುಟುಂಬಗಳಿಗೆ ಕೊಡುವಂತ ಕೆಲಸ ಆಯಿತು. ಆದ್ರೆ ಅಲ್ಲಿ ಒಂದು ನಮ್ಮ ಟ್ರಸ್ಟಿಯ ಗಮನಕ್ಕೆ ಬಂದಿರುವಂತದ್ದು, ನಾವು ಯಾವುದೇ ರೀತಿಯ ಸಹಕಾರವನ್ನ ಮಾಡಿದ್ರು ಕೂಡ ಸಹಕಾರವನ್ನ ಅಪೇಕ್ಷಿಸುವಂತ ಜನಗಳು ಯಾರಿದ್ದಾರೆ ಅವರಿಗೆ ನಾವು ಒಳ್ಳೆದಾಗಬೇಕು ಅನ್ನತಕ್ಕಂಥ ಮನಸ್ಥಿತಿ ಇಲ್ಲದೆ ಇದ್ರೆ ನಾವು ಏನು ಕೂಡ ಮಾಡಿ ಪ್ರಯೋಜನ ಇಲ್ಲದಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಗ್ತದೆ. ಅಲ್ಲಿ ನಾನೇ ಸ್ವತಃ ಕೇಳಿದ್ದೇನೆ. ನಾವು ಹಗಲಿನ ಹೊತ್ತಲ್ಲಿ ನಮ್ಮ ಕೆಲಸವನ್ನ ಮಾಡ್ತಿದ್ರು, ರಾತ್ರಿ ಹೊತ್ತಿಗೆ ನೀರಿನ ವ್ಯವಸ್ಥೆ ಇತ್ತು. ನೀರನ್ನ ನೀವು ಸ್ವಲ್ಪ ಫೌಂಡೇಶನ್ ಹಾಕಬೇಕು ಅಂತ ಸಮಯದಲ್ಲಿ ಅಲ್ಲಿ ಕೆಲವರು ಮಾತುಗಳು ಬಂತು, ನಾವ್ಯಾಕೆ ಹಾಕಬೇಕು, ಬೇಕಾದ್ರೆ ಕಟ್ಟಿಕೊಡಿ ಅನ್ನತಕ್ಕಂಥ ಮಾತು ಬಂತು. ಆ ನಂತರ ಅಲ್ಲಿಗೆ ಪ್ರಾರಂಭಗೊಳಿಸಿರುವಂತ ಏನು ಕೆಲಸಗಳಿದೆ ಅದನ್ನು ನಿಲ್ಲಿಸುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಆ ನಂತರ ಶಿಕ್ಷಣಕ್ಕೆ ಸಂಬಂಧಪಟ್ಟ ಹಾಗೆ ಒಂದಷ್ಟು ಆರ್ಥಿಕ ಪ್ರೋತ್ಸಾಹವನ್ನು ಕೂಡ ಕೊಡುವಂತ ಕೆಲಸವನ್ನು ಮಾಡಿದೆವು. ಕೊನೆಯ ಗಳಿಗೆಯಲ್ಲಿ ಮತ್ತೆ ದುಡ್ಡಿಗೆ ಅಪೇಕ್ಷೆ ಪಡುವುದು ಬಿಟ್ಟು ಶಿಕ್ಷಣಕ್ಕೆ ಒತ್ತು ಕೊಡುವವರು ಕಡಿಮೆ ಆಗುವಂತ ಒಂದು ಪರಿಸ್ಥಿತಿ ಕೂಡ ಅಲ್ಲಿ ನಾವು ಕಾಣುವಂತ ಒಂದು ಸ್ಥಿತಿ ಕಂಡಿತ್ತು. ಆ ನಂತರ ನಾವು ವಿಶೇಷವಾಗಿ ಪರಿಶಿಷ್ಟ ಜಾತಿ ಕಾಲೋನಿಗಳಲ್ಲಿ ಅವರವರು ಆರಾಧನೆ ಮಾಡಿಕೊಂಡು ಬಂದಿರುವಂತ ಏನು ದೇವಸ್ಥಾನಗಳಿದೆ ಅಂತಹ ದೇವಸ್ಥಾನಗಳ ಅಜೀರ್ಣ ವ್ಯವಸ್ಥೆಯಲ್ಲಿರುವಂತಹ ದೇವಸ್ಥಾನಗಳ ಜೀರ್ಣೋದ್ಧಾರವನ್ನ ಮಾಡಬೇಕು ಅನ್ನುವಂತ ಒಂದು ಉದ್ದೇಶವನ್ನು ಇಟ್ಕೊಂಡು
ನಾವು ಪರಿಶಿಷ್ಟ ಜಾತಿಗೆ ಸಂಬಂಧಪಟ್ಟಂತ ಮೊಗೇರ ಜನಾಂಗದ ಸುಮಾರು 21 ದೇವಸ್ಥಾನಗಳ ಜೀರ್ಣೋದ್ಧಾರ ಕೆಲಸವನ್ನ ಮಾಡುವಂತ ಕೆಲಸವನ್ನ ಮಾಡಿದೆವು. ಅದೇ ರೀತಿಯಲ್ಲಿ ಆದಿದ್ರಾವಿಡ ಜನಾಂಗದವರು ಆರಾಧನೆ ಮಾಡ್ತಿರುವಂತಹ ಸುಮಾರು 15 ದೇವಸ್ಥಾನಗಳ ಜೀರ್ಣೋದ್ಧಾರಕ್ಕೆ ಅವನ್ನ ಪ್ರಾರಂಭ ಮಾಡಿಕೊಂಡು ಅಲ್ಲಿ ನಾವು ಆ ಒಂದು ಕಾರ್ಯದಿಂದ ನಮ್ಗೆ ಕೂಡ ಒಂದಷ್ಟು ತೃಪ್ತಿಯನ್ನ ಪಡೆಯುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಜನರಲ್ಲಿ ಭಕ್ತಿಯ ಭಾವನೆ ಬಂತು, ಶುಚಿತ್ವ ಬಂತು, ಸಮಾಜದಲ್ಲಿ ನಾವು ಕೂಡ ಒಂದು ಒಳ್ಳೆಯ ನಮ್ಮ ಬೆಳವಣಿಗೆ ಗುಣಮಟ್ಟವನ್ನು ಹೆಚ್ಚಿಸಿಕೊಳ್ಬೇಕು ಅನ್ನುವಂತ ಮನಸ್ಥಿತಿ ಕೂಡ ಬಂತು. ಇದರಿಂದಾಗಿ ನಾವು ಮಾಡಿರ್ತಕ್ಕಂಥ ಕೆಲಸ ಏನಿದೆ ಅದರಿಂದ ನಮಗೂ ಕೂಡ ತೃಪ್ತಿ ಬರುವಂತ ಒಂದು ಪರಿಸ್ಥಿತಿ ನಿರ್ಮಾಣ ಆಯಿತು. ಸಮಾಜದಲ್ಲಿ ಕೂಡ ಆ ರೀತಿಯ ಒಂದು ಪರಿವರ್ತನೆಗಳನ್ನು ಕೂಡ ಕಾಣಲಿಕ್ಕೆ ಸಾಧ್ಯ ಆಯಿತು. ಈಗ ಪ್ರಾರಂಭ ಮಾಡಿರತಕ್ಕಂಥದ್ದು ಸಹಕಾರಿ ಸಂಘದ ಒಂದು ಕಾರ್ಯಕ್ಕೆ ನಾವು ಪ್ರಾರಂಭ ಮಾಡುವಂತ ಕೆಲಸವನ್ನ ಮಾಡಿದ್ದೇವೆ. 7ನೇ ತಾರೀಕು 11:22 ಈ ಕಚೇರಿ TFPCMS ಕಟ್ಟಡದ 2ನೇ ಮಹಡಿಯಲ್ಲಿ ಕಚೇರಿ ಇದೆ. ಆ ಕಚೇರಿಯ ಉದ್ಘಾಟನೆಗೊಳ್ಳಲಿಕ್ಕಿದೆ. 11:30 ಸರಿಯಾಗಿ ದುರ್ಗಾ ಪರಮೇಶ್ವರಿ ಕಲಾಮಂದಿರದಲ್ಲಿ ಸಭಾ ಕಾರ್ಯಕ್ರಮ ಕೂಡ ನಡೆಯಲಿಕ್ಕಿದೆ. ಈ ಸಹಕಾರ ಸಂಘದಲ್ಲಿ ಸುಮಾರು 18 ಯೋಜನೆಗಳನ್ನ ನಾವು ಹಮ್ಮಿಕೊಂಡಿದ್ದೇವೆ. ಅದು ಆರ್ಥಿಕವಾಗಿರ್ಬೋದು, ಶೈಕ್ಷಣಿಕವಾಗಿರ್ಬೋದು, ಧಾರ್ಮಿಕವಾಗಿರ್ಬೋದು, ಇನ್ನು ಸ್ವಾಉದ್ಯೋಗಕ್ಕೆ ಸಂಬಂಧಪಟ್ಟಾಗಿರ್ಬೋದು, ಹೈನುಗಾರಿಕೆಗಳಿರ್ಬೋದು, ಈ ರೀತಿಯ ಬೇರೆ ಬೇರೆ ರೀತಿಯ ಯೋಜನೆಗಳನ್ನ ಹಮ್ಮಿಕೊಳ್ಳುವುದರ ಮೂಲಕ ಜನರಲ್ಲಿ ಹೆಚ್ಚು ಒತ್ತನ್ನು ಕೊಡುವಂಥದ್ದು ಆರ್ಥಿಕ ಉಳಿತಾಯಕ್ಕೆ ಸಂಬಂಧಪಟ್ಟಾಗಿದೆ. ಆರ್ಥಿಕ ಉಳಿತಾಯಕ್ಕೆ ಯಾಕೆ ನಾವು ಒತ್ತನ್ನ ಕೊಡಬೇಕು ಅಂದ್ರೆ, ಇವತ್ತು ಎಲ್ಲರೂ ಕೂಡ ಯಾವುದೇ ಒಂದು ಕಾರ್ಯಕ್ರಮವನ್ನ ಮಾಡಬೇಕಾದ್ರೆ ಹಣ ಇದ್ದು ಮಾಡುವಂತ ವ್ಯಕ್ತಿಗಳ ಸಂಖ್ಯೆ ಭಾರಿ ಕಡಿಮೆ. ಬೇರೆ ಬೇರೆ ರೂಪದಲ್ಲಿ ನಾವು ಸಾಲವನ್ನ ಪಡ್ಕೊಳ್ಬೇಕು. ಸಾಲವನ್ನ ಪಡ್ಕೊಳ್ಬೇಕಾದ್ರೆ ಸಾಲದ ಹೊರೆ ಕೂಡ ಇವತ್ತು ವ್ಯಕ್ತಿಗಳಲ್ಲಿ ನಾವು ಕಾಣ್ತಿದ್ದೇವೆ. ಅದಕ್ಕೋಸ್ಕರ ಉಳಿತಾಯವನ್ನ ಮಾಡುವುದರ ಮೂಲಕ ಸಾಲವನ್ನು ಕೂಡ ಕಡಿಮೆ ರೀತಿಯಲ್ಲಿ ಪಡ್ಕೊಳ್ಳುವ ರೀತಿಯಲ್ಲಿ, ಮತ್ತೆ ಕಡಿಮೆ ಬಡ್ಡಿಯಲ್ಲಿ, ಕಡಿಮೆ ಅವಧಿಯಲ್ಲಿ, ಸಾಲದ ಹೊರೆ ಆಗದ ರೀತಿಯಲ್ಲಿ ಸಾಲವನ್ನ ಕೊಡಬೇಕು ಅನ್ನುವಂತ ಒಂದು ನಿರ್ಧಾರವನ್ನ ಮಾಡಿಕೊಂಡು ಈ ಒಂದು ಸಹಕಾರ ಸಂಘವನ್ನ ಪ್ರಾರಂಭ ಮಾಡಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಸಂಬಂಧಪಟ್ಟಾಗೆ ಎಲ್ಲ ಮಾಧ್ಯಮದವರು ಕೂಡ ಎಲ್ಲ ರೀತಿಯ ಸಹಕಾರವನ್ನ ಕೊಡಬೇಕು ಅಂತೇಳಿ ನಾನು ಈ ಒಂದು ಸಂದರ್ಭದಲ್ಲಿ ವಿನಂತಿಯನ್ನು ಮಾಡಿಕೊಳ್ತಾ, ನಮ್ಮ ಸಂಘದ ನಿರ್ದೇಶಕರಾದ ಹರಿಶ್ಚಂದ್ರ ಮತ್ತು ಜಗನ್ನಾಥ ಇವತ್ತು ವೇದಿಕೆಯಲ್ಲಿದ್ದಾರೆ. ಇನ್ನು ನಿರ್ದೇಶಕರು ಬರಬೇಕು. ಎಲ್ಲರೂ ಕೂಡ ಕೂಲಿ ಕೆಲಸ ಹೋಗುವಂತ ವ್ಯಕ್ತಿಗಳಾದ ಕಾರಣ ಈ ಒಂದು ಪತ್ರಿಕಾಗೋಷ್ಠಿಗೆ ಬರಲಿಕ್ಕೆ ಆಗಲಿಲ್ಲ. ಆದ್ರೆ ಮುಂದೆ ಎಲ್ಲ ಕಾರ್ಯಕ್ರಮದಲ್ಲಿ ತೊಡಗಿಕೊಳ್ತಾರೆ. ಆ ರೀತಿಯಲ್ಲಿ ಮತ್ತೊಮ್ಮೆ ನಾನು ಎಲ್ಲರಿಗೂ ಕೂಡ ವಿನಂತಿಯನ್ನ ಮಾಡಿಕೊಳ್ಬಹುದು. ಈ ಒಂದು ಕಾರ್ಯಕ್ರಮಕ್ಕೆ ಎಲ್ಲ ರೀತಿಯ ಪ್ರೋತ್ಸಾಹವನ್ನ ಕೊಡಬೇಕು ಅಂತ ನಾನು ವಿನಂತಿಯನ್ನ ಮಾಡ್ತಿದ್ದೇನೆ.